ಭಾರತೀಯ ಬೂದುತೋಳ, ಇಂಡಿಯನ್ ಗ್ರೇ ಉಲ್ಫ್. ಕಾಡು ನಾಯಿಗಳ ಬೆದರಿಕೆಯಿಂದ ಭಾರತೀಯ ಬೂದುತೋಳಗಳ ಸಂಖ್ಯೆಯು ಕಡಿಮೆಯಾಗುತ್ತಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಹುಲ್ಲುಗಾವಲುಗಳ ಪರಭಕ್ಷಕ ಮತ್ತು ಪರಿಸರ ನಿಯಂತ್ರಕರಾದ ಭಾರತೀಯ ಬೂದುತೋಳಗಳು ಕಾಡು ನಾಯಿಗಳಿಂದ ಹೆಚ್ಚುತ್ತಿರುವ ಬೆದರಿಕೆಗಳಿಂದ ತ್ವರಿತ ಸಂಖ್ಯೆಯ ಕುಸಿತವನ್ನ ಎದುರಿಸುತ್ತಿವೆ. ಭಾರತೀಯ ಬೂದುತೋಳವು ಭಾರತೀಯ ಉಪಖಂಡ ಮತ್ತು ನೈಋತ್ಯ ಏಷ್ಯಾದಲ್ಲಿ ಕಂಡುಬರುವ ಬೂದುತೋಳದ ಉಪಜಾತಿಯಾಗಿದೆ. ಭಾರತೀಯ ಬೂದುತೋಳ ಕ್ಯಾನಿಸ್ ಲೂಪಸ್ ಪ್ಯಾಲಿಪ್ಸ್ ಭಾರತದ ಅರೆಶುಷ್ಕ ಮತ್ತು ತೆರೆದ ಹುಲ್ಲುಗಾವಲು ಪ್ರದೇಶಗಳಲ್ಲಿ, ಮುಖ್ಯವಾಗಿ ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತದೆ. ಇದು ಕುರುಚಲು ಕಾಡುಗಳು, ಅರೆಶುಷ್ಕ ಹುಲ್ಲುಗಾವಲುಗಳು ಮತ್ತು ಪಶುಪಾಲನಾ ಕೃಷಿ ಪರಿಸರ ವ್ಯವಸ್ಥೆಗಳಲ್ಲಿ ವಾಸಿಸುತ್ತದೆ. ಇದು ಸಾಮಾನ್ಯವಾಗಿ ರಾತ್ರಿಯ ಪ್ರಾಣಿ, ಸಣ್ಣ ಹಿಂಡುಗಳಲ್ಲಿ ಬೇಟೆಯಾಡುತ್ತದೆ ಮತ್ತು ಇತರ ತೋಳ ಉಪಜಾತಿಗಳಿಗಿಂತ ಕಡಿಮೆ ಧ್ವನಿಯನ್ನ ಹೊಂದಿರುತ್ತದೆ. ಪಶ್ಚಿಮದಲ್ಲಿ ಇಸ್ರೇಲ್ನಿಂದ ಪೂರ್ವದಲ್ಲಿ ಭಾರತೀಯ ಉಪಖಂಡದವರೆಗೆ ಈ ಜಾತಿಯು ಕಂಡುಬರುತ್ತದೆ. ಇದನ್ನ IUCN ಕೆಂಪು ಪಟ್ಟಿಯಲ್ಲಿ ಕಡಿಮೆ ಕಾಳಜಿ ಎಂದು ಹಾಗೂ ಭಾರತದಲ್ಲಿ ಸ್ಥಳೀಯವಾಗಿ ಅಳಿವಿನಂಚಿನಲ್ಲಿರುವುದಾಗಿ ಪರಿಗಣಿಸಲಾಗಿದೆ. IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಸೈಟ್ಸ್ ಅನುಬಂಧ 1ರಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಭೇದವಾಗಿದೆ. ಸೈಟ್ಸ್ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫೌನಾ ಅಂಡ್ ಫ್ಲೋರಾ ವನ್ಯಜೀವಿ ರಕ್ಷಣಾ ಕಾಯ್ದೆ 1972 ಭಾರತದಲ್ಲಿ ಅತ್ಯುನ್ನತ ಮಟ್ಟದ ರಕ್ಷಣೆಯನ್ನು ಒದಗಿಸುವ ವೇಳಾಪಟ್ಟಿ 1ರಲ್ಲಿ ಬೂದುತೋಳವಿದೆ. ಕಾಡು ನಾಯಿಗಳ ಬೆದರಿಕೆಯಿಂದ ಬೂದುತೋಳಗಳ ಸಂಖ್ಯೆಯು ಕಡಿಮೆಯಾಗುತ್ತಿದೆ. ಇದು ಭಾರತೀಯ ಉಪಖಂಡ ಮತ್ತು ನೈಋತ್ಯ ಏಷ್ಯಾದಲ್ಲಿ ಕಂಡುಬರುತ್ತದೆ. ಭಾರತದಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯದ ಕೆಲವು ಭಾಗಗಳಲ್ಲಿ ಬೂದುತೋಳಗಳು ಕಂಡುಬರುತ್ತವೆ. ಇದು ರಾತ್ರಿಯ ಪ್ರಾಣಿಯಾಗಿದ್ದು ಸಣ್ಣ ಹಿಂಡುಗಳಲ್ಲಿ ಬೇಟೆಯನ್ನ ಆಡುತ್ತದೆ ಮತ್ತು ತೋಳದ ಉಪಜಾತಿಗಳಿಗಿಂತ ಕಡಿಮೆ ಧ್ವನಿಯನ್ನ ಹೊಂದಿರುತ್ತದೆ. ಇದು ಪಶ್ಚಿಮದಲ್ಲಿ ಇಸ್ರೇಲ್ನಿಂದ ಪೂರ್ವದಲ್ಲಿ ಭಾರತೀಯ ಉಪಖಂಡದವರೆಗೆ ಕಂಡುಬರುತ್ತದೆ.